ಉಭಯ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರು ಆಗಿರುವ ವೀರ ಯೋಧರನ್ನೊಂದು ಸಾರಿ ತೋರಿಸು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನದೊಂದಿಗೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರತೆಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ನಮ್ಮ ಕಡೆ ಗಂಭೀರ ಮುಖಮುದ್ರೆಯಿಂದ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವಶೋಭಿತವಾದ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನ. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಪಾರ್ಥ, ಭೀಷ್ಮನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ ಭೀಷ್ಮರಿಗೆ ವಂದಿಸುವನು. ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ. ವಾಸುದೇವ,
ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸನ್ನಿವೇಶ. ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು.
ಶರೀರದಲ್ಲಿ ಕಂಪನವು, ರೋಮಾಂಚನವು ಮುಟ್ಟಿರುವುದು. ನಾಲಿಗೆ ಒಣಗಿತು, ಗಾಂಡೀವ ಕೈಯಿಂದ ಕಳಚಿತು. ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರಿಯರು, ಜ್ಞಾತಿಗಳು. ಇವರೆಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯಾ ಕೃಷ್ಣ? 3 ಲೋಕದ ಸಾರ್ವಭೌಮನ ಪದವಿಯ ಸಲುವಾಗಿ ನಾನೀ ಜ್ಞಾತಿವದೆಯ ಕೈಲಾಕಲರು. ನನಗೆ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು. ಅರ್ಜುನ, ಏಕೆ ಏನಾಯಿತು ಮಿತ್ರ? ವಿಚಲಿತನಾಗಿರುವೆಯಲ್ಲ. ಏನು ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ನಾನೇನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀನು. ಈ ಅಜ್ಞಾನವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದಿಕ್ಕಿಸಿ ನೋಡಿ. ಭೀಷ್ಮನು ನನ್ನ ಪೂಜಾ ಪಿತಾಮಹ, ಆಚಾರ್ಯ ದ್ರೋಣನು ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಯರಾದ ಇವರ ಮೇಲೆ ಅಸ್ತ್ರವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮನು, ದ್ರೋಣನು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢನದ ಚಿಂತಿಸಿ ಫಲವೇನು? ನೀನು ಕ್ಷತ್ರಿಯ ವೀರ, ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬಾರ್ದ? ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈಕ್ಯದಿಕ್ಯದಿಂದ ಸರ್ವಾಂಗಗಳು ನಿಷ್ಕ್ರಿಯವಾಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧವಿಮುಖನಾಗಿರುವೆ. ಅಸ್ಥಿರಂ ದೇಹಂ ಶಾಶ್ವತಂ ಅಸ್ಥಿರಂ ದೇಹಂ ಶಾಶ್ವತಂ ಕರ್ತವ್ಯಂ
ನೆನಪಿರಲಿ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಫಲವನ್ನು ನಿಲ್ಲಿಸುವೆ. ಶತ್ರುಗಳು ಹೇಳಿ ಎಂದು ಹೊಳೆಯುವರು, ಆತ್ಮೀಯವರು ವಂಚಕರೆಂದು ನಿಂದಿಸುವರು. ಅಜ್ಞಾನದಿಂದ ಧರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವು ಉಭಯ ಭ್ರಷ್ಟನಾಗದಂತೆ ಉತ್ತರವನ್ನು ಕರುಣಿಸು ಪರಮಾತ್ಮ, ಉತ್ತರವನ್ನು ಕರುಣಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕಾರ್ಯವನ್ನಾಚರಿಸು. ಮಾನವನು ಧರ್ಮಕ್ಕೆ ಮಾತ್ರ ಅಧಿಕಾರಿ, ಕರ್ಮವು ಅವನಿಗೆ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯವನ್ನಾಚರಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಯೋಗೀಶ್ವರ, ನಿನ್ನ ಅವತಾರದ ಗುರುತುಗಳೇನು? ಅರ್ಜುನ, ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರಬೇಕು. ನನಗೆ ಅವುಗಳ ನೆನಪಿದೆ, ನಿನಗಿಲ್ಲ. ನಾನು ಜನ್ಮರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉತ್ಥಾನವೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಹೇ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇ, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗೇ ಯುಗೇ ಯುಗೇ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತ್ಸಾಹವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರಲ್ಲಿನ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷ ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ರುದ್ರರಲ್ಲಿ ಶಂಕರನು, ದೇವತೆಗಳಲ್ಲಿ ಮೇರುವು, ಋಷಿಗಳಲ್ಲಿ ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದಿರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಪಾದಲು
ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರನೆಂದು ಮಾಡು ಕೃಪೆಯನು ಪಾಮರನೆಂದು ಭೀಕರ ರೂಪದ ಬೇಗೆಯನಾಥೈತೆ ಭೀಕರ ರೂಪದ ಬೇಗೆಯನಾಥೈತೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋನಿ ಕರುಣಿಸೋನಿ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವವು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ಭಕ್ತ ಪರಾಧೀನ ಭಕ್ತನ ಹೃದಯದಲ್ಲಿ ಆನಂದದ ತರಂಗವನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ವದನವೆಲ್ಲಿ ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಮಂದ ಗಂಭೀರ ಸುವಾಸನ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಖ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ನಿನ್ನ ನಾವೇ ಪಥಭ್ರಷ್ಟವಾಗದಂತೆ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನಾವೇ ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಳವನ್ನು ಆಡಿಸಲು ನಾನು ಆಜ್ಞಾಧಾರಕನಾಗಿ ನಿಂತಿದ್ದೇನೆ ತೆಗೆದುಕೋ ಈ ಅಸ್ತ್ರವನ್ನು ಸಮರಗೀತೆಯನ್ನು ಮೊಳಗಿಸು ಅಷ್ಟಕ್ಕೆ ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಇಂದು ಹಸಿರ ಸಿಂಹಕ್ಕೆ ಹಸುವಿನಂತೆ ಸಿಕ್ಕಿಬಿದ್ದೆ.
ಮಾಲೆಯನ್ನು ಕಟ್ಟಿಕೋ, ಬೇಗ ಬಾ. ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ಖಂಡಿತವಾಗಿ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಹೀಗೇನು ಹೇಳುವುದು ಜನಾರ್ದನ? ದುರ್ಯೋಧನನು ಜಲ ವೈಶಂಪಾಯನ ಸರೋವರದಲ್ಲಿ ಜಲಸಂಪತ್ತಿಗೆ ಅಡಗಿ ಕುಳಿತಿರುವನು. ಹೋಗಿಯೂ ದುಷ್ಟರ ಆಚೆ ಹೊರದನು. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಹೊರಗೆ ಬರುವುದಾದರೆ ಇದೋ ನೋಡು, ದುರ್ಯೋಧನನ ಹೆಚ್ಚಾಗುತ್ತಗಳು. ನಾನೇ ಕೂಗುವೆ, ಎಳವೆಳವ ದುರ್ಯೋಧನ, ನಿನ್ನ 11 ವರ್ಷ ಈ ಸೈನ್ಯವನ್ನು ನಾಶಪಡಿಸಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ ಮಹಾರಥರು ನಿನಗಾಗಿ ಪ್ರಾಣ ಬಿಟ್ಟರು. ಆ ಶುಕುನಿ ಎಂಬ ರಣಧಮನು ವೀರನಂತೆ ಯುದ್ಧ ಮಾಡಿ ರಣಾಂಗದಲ್ಲಿ ಮಣಿದನು. ಆದರೆ ನೀನು ಸೋತ ನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿಕೊಡುತ್ತಿರುವೆಯಾ? ಎದ್ದುವರೆಗೆ ಬಾ. ಯಾರೊಡನೆ ಯುದ್ಧ ಮಾಡಲು ಅಸಾಧ್ಯವೋ ಅವನೇ ದುರ್ಯೋಧನ. ಅಂತ ದೊಡ್ಡ ಹೆಸರನ್ನೇ ಪಡೆದ ನೀನು ಕೆಸರೆಂಬ ಅಪಮಾನದಲ್ಲಿ ಏಕೆ ಉರುಳಾಡುತ್ತಿರುವೆಯೋ? ಎದ್ದುವರೆಗೆ ಬಾ. ಶಕ್ತಿಯ ಹರವ, ಭರತ ವಂಶದ ಕಳಂಕ ಸ್ವರೂಪನೇ ನೀನು. ಎದ್ದುವರೆಗೆ ಬಾ. ಬಂದೇ ನಿನ್ನ ನಾಲಿಗೆಯನ್ನು ಅಲ್ಲಿಗೆ ತಡೆಯಲು ಸೋದರ. ವಿರಾಟನ ಅಡಿಗೆ ಮನೆಯ ಬಟ್ಟಂಗಿ, ವೀರರ ಹೃದಯವನ್ನು ನೀನೇನು ಬಲ್ಲೆಯೋ? ಘೋರ ಕಪಟವನ್ನು ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ. ಉತ್ತಮ ಉತ್ತಮ ದುರ್ಯೋಧನ. ಧರ್ಮನಂದನ, ಈ ದುರ್ಯೋಧನ ಉನ್ನತ ಧ್ವಜದಡಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನೆಲ್ಲ ಗದಾಯುದ್ಧಕ್ಕೆ ಆಹ್ವಾನಿಸುವೆನು. ನನ್ನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವು ನಿಮ್ಮಲ್ಲಿ ಯಾರಿಗಿರುವುದು ಅವರೆಲ್ಲರೂ ಒಬ್ಬೊಬ್ಬರಾಗಿ ನನ್ನ ಎದುರಿಗೆ ನಿಲ್ಲರಿ. ಸಾಮರ್ಥ್ಯ ಇರುವವರು ನನ್ನನ್ನು ಎದುರಿಸಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೊಂದು ಉತ್ತರ ಕೊಡುವೆ? ಅದನ್ನು ಹೇಳುವ ಅಗತ್ಯವಿಲ್ಲ ವಾಸುದೇವ. ನಾನಿಷ್ಟು ದಿವಸವೂ ಈ ಶುಭ ಮುಹೂರ್ತದ ಸಲುವಾಗಿಯೇ ಸಾಯುತ್ತಿದ್ದೆ. ನೀನು ಯಾರ ಪಕ್ಷವಾಗಿಯೂ ನಿಲ್ಲುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನು ಅದಕ್ಕೆ ಚಿಂತಿಸುವುದಿಲ್ಲ. ಎಳವೆಲವೋ ಬಂಡ ಭೀಮ, ಈ ದುರ್ಯೋಧನನ್ನು ಒದಿಸಬಲ್ಲೆಯಾದರೆ ಸಮುದ್ರ ಪರಿವೇಷ್ಟಿತವಾದ ಧರಣಿಯು ಸಂಪದವೂ ನಿನ್ನದಾಗುವುದು. ದುರ್ಯೋಧನ, ಈ ಭೀಮಸೇನನ್ನು ಜಯಿಸಬಲ್ಲೆ ಆದರೆ ಆ ಚಂದ್ರಕರವಾದ ಕೀರ್ತಿಯನ್ನೇ ಗಳಿಸುವೆ. ನಿನ್ನ ಯುದ್ಧಕ್ಕೆ ಅದರ ಅಗತ್ಯವಿಲ್ಲ. ಈಗ ಸಿದ್ಧರಿರುವೆ ಬಾ. ವಿಶ್ರಾಂತಿ ಪಡೆಯಲು ಸೋದರ. ಬಾಬು ದುರ್ಯೋಧನ, ಭೀಮಸೇನ, ನೀನು ನಿರಾಶನಾಗಬೇಡ. ದುರ್ಯೋಧನನು ಎದೆತಟ್ಟಿ ಶೌರ್ಯದಿಂದ ಕಾರಣ ಮಾಡದಂತೆ ನೀನು ಸಹ ತೊಡೆತಟ್ಟಿ ಶೌರ್ಯದಿಂದ ಕಾರಣ ಮಾಡ. ಈಗ ನೆನಪಿಗೆ ಬಂದಿತು. ಸಿದ್ಧರಾಗುವುದು. ಈ ಸಾರಿ ಭೀಮಸೇನನ ಆಘಾತವು ವ್ಯರ್ಥವಾಗುವುದಿಲ್ಲ.
ಮಹಾನುಭಾವ, ತಮ್ಮ ಆಜ್ಞೆಯಂತೆ ಆಗಲಿ. ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಿದ ಶ್ರೀಹರಿಯನ್ನು ಕುರಿತು ಮಂಗಳವನ್ನು ಪಾಡುವ. ಚೇರ ಹಸ್ತಿನಾವತಿ ಪುರದೊಡೆಯ ಧರ್ಮರಾಜರಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮಕ್ಕೆ ಜಯ. ಧರ್ಮರಾಜ ಮಹಾಪ್ರಭುಗೆ ಜಯವಾಗಲಿ. ಇದುವರೆಗೆ ಸಾವಧಾನದಿಂದ ಕುಳಿತು ಮೇಘರಾಜನು ಗ್ರಾಮಸ್ಥರು ಎಲ್ಲರೂ ಕೂಡ ಸಾವಧಾನದಿಂದ ಕುಳಿತು ಯಾವ ತೊಂದರೆಯಿಂದ ನಾಟಕ ಆಗಿದೆ. ದಯಮಾಡಿ ಭಗವಂತನಿಗೆ ಎಲ್ಲರೂ ಈಗ ಮಂಗಳಗೀತೆಗೆ ಮುಕ್ತಾಯ ಆಗಲಿ. ದಯಮಾಡಿ ಇವಾಗ ಆರಾತುರ ಈ ಚಿನ್ನ ಅಂಡೆ ಉಂಡಿ ಏನಾರು ಕೊಡೋದಿದ್ರೆ ಕೊಡಬಹುದು.